ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಪ್ರೈಸ್ ಯು ನೇಮ್. ಎಲ್ಲರನ್ನು ಸ್ವಾಗತಿಸೋಣ ಯೇಸು ಕ್ರಿಸ್ತನ ಈ ಸುವಾರ್ತೆ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು. ದೇವಕುಮಾರನು ನೀನೇ, ದೀನಾನಾಥ ನೀಯೋ. ದೇವಕುಮಾರನು ನೀನೇ, ದೀನಾನಾಥ ನೀ. ಆರಾಧಿಸುವೆ ಪ್ರಭು ಯೇಸುವೇ, ಆರಾಧಿಸುವೆ ಪ್ರಭು ಯೇಸುವೇ.
ಸರ್ವಲೋಕಕ್ಕೆ ಸಾರ ಮಾಡು ನೀ, ಸರ್ವಲೋಕಕ್ಕೆ ಆರಾಧಿಸುವೆ ಪ್ರಭು ಯೇಸುವೆ, ಆರಾಧಿಸುವೆ ಪ್ರಭು ಯೇಸುವೆ. ದೇವಕುಮಾರನು ನೀನೇ, ದೀನನಾದೆನಿ, ಓ ದೇವಕುಮಾರನು ನೀನೇ, ದೀನನಾದೆನಿ, ಆರಾಧಿಸುವೆ ಪ್ರಭು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೆ ಈ ಕ್ರಿಸ್ತ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ಸ್ವಾರ್ಥ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನ್ಮಿಸಿದನು, ಅದರಿಂದ ಏನುಂಟಾಗಿದೆ ಅನ್ನತಕ್ಕಂಥ ಸತ್ಯವನ್ನು ನಾವು ಕಳೆದ ದಿನದಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ. ಭಾಳ ಸಂತೋಷವಾದಂಥ ಸಂಗತಿ, ಆ ಸಮಯದಲ್ಲಿ ಕುರುಬರ ಬಳಿಗೆ ಪರಲೋಕ ರಾಜ್ಯದಿಂದ ಇನ್ನೊಂದು ಲೋಕದಿಂದ ದೇವದೂತ ಇಳಿದು ಬಂತು. ನಿಮ್ಮ ಬೈಬಲ್ಗಳನ್ನು ತೆಗೆದುಕೊಂಡಿರ್ತೀರಿ. ದೇವದೂತ ಇಳಿದು ಬಂತು. ಆಗ ಅಲ್ಲೇ ಕುರುಬರು ಸಮ್ಮುಖದಲ್ಲಿ ಪ್ರತ್ಯಕ್ಷವಾಗಿರುವ ಕುರುಬರೆಲ್ಲರೂ ಗಾಬರಿಗೊಂಡು ಭಯಪಟ್ಟು, ಆ ಸಮಯದಲ್ಲಿ ದೇವದೂತ ಅವರು ಹೇಳಿದ್ದೇನೆಂದರೆ, ಇಗೋ ಭಯಪಡಬೇಡಿ, ಭೂಲೋಕಕ್ಕೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ವಾರ್ತೆಯನ್ನು ನಾನು ತಂದಿದ್ದೇನೆ. ಅದೇನೆಂದರೆ, ನಿಮಗಾಗಿ ಒಬ್ಬ ರಕ್ಷಕನು ದಾವೀದನ ಪುರದಲ್ಲಿ ಜನ್ಮಿಸಿದ್ದಾನೆ. ಆತನೇ ಕರ್ತನಾದ ಕ್ರಿಸ್ತನು ಎಂಬುದಾಗಿ. ಅದಾದ ನಂತರ ಆತನನ್ನು ನೀವು ಕಂಡುಕೊಳ್ಳಬೇಕಾದರೆ ಗೋದಲೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿಟ್ಟು ಮಲಗಿಸಿರ್ತಾರೆ. ಈ ರೀತಿಯಿಂದ ಆತನನ್ನು ನೋಡಿ ಅಲ್ಲಿ ಕಂಡುಕೊಳ್ಳಬಹುದು ಎಂಬುದಾಗಿ. ಇದನ್ನು ಹೇಳಿದ ಕೂಡಲೇ ಪರಲೋಕ ರಾಜ್ಯದಲ್ಲಿ ದೇವ ದೂತನೊಟ್ಟಿಗೆ ಬಂದಿರತಕ್ಕಂಥ ಸಾವಿರಾರು ಲಕ್ಷಾಂತರ ಸೈನ್ಯ ಸಮೂಹಗಳು ಪ್ರತ್ಯಕ್ಷವಾಗಿ ಮೇಲಿನ ಲೋಕದಲ್ಲಿ ಮಹಿಮೆ, ಅವು ಏನಂದವಂದರೆ ಮೇಲಿನ ಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆಲ್ಲ ಸಮಾಧಾನ, ದೇವರು ಮನುಷ್ಯರಿಗೆ ಒಲಿಯುತ್ತಾನೆ ಅಂಥೇಳಿ ಈ ಒಂದು ಗುಣಗಾನವನ್ನು ಆ ಪರಲೋಕದಿಂದ ಪ್ರತ್ಯಕ್ಷವಾಗಿರುವ ಆ ಸೈನ್ಯ ಸಮೂಹಗಳು ಈ ರೀತಿಯಲ್ಲಿ ಹಾಡಿದವು. ಗಂಭೀರವಾಗಿ ಹೇಳ್ತಿರಲ್ವಿಯ, ಹಾಡಿ ಕೊಂಡಾಡಿದ್ದು ನಾವು ನೋಡುತ್ತೇವೆ. ಅದೇ ರೀತಿಯಿಂದ ಈಗ ಗಮನಿಸತಕ್ಕಂಥ ಅನೇಕ ಸಂಗತಿಗಳಿದೆ. ಇಲ್ಲಿ ನಾವು ನೋಡ್ತದೆ, ಭೂಲೋಕವೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಸುವಾರ್ತೆ ಅಂದರೆ ಪ್ರತಿ ಮಾನವರಿಗೆ, ಇದು ಯಹೂದ್ಯರಿಗೆ ಮಾತ್ರ ಅಲ್ಲ, ಇಸ್ರಾಯೇಲಿ ಜನರಿಗೆ ಮಾತ್ರವಲ್ಲ, ಅಥವಾ ಅಬ್ರಾಹ್ಮ್ ಸಂತತಿಯಾಗಿರ್ತದ ಹೀಬ್ರಿಯರಿಗೆ ಮಾತ್ರವಲ್ಲ, ಅಥವಾ ಅರಬ್ಬಿಯರಿಗೆ ಮಾತ್ರವಲ್ಲ, ಅಥವಾ ಅಮೆರಿಕ ಖಂಡದವರಿಗೆ ಮಾತ್ರವಲ್ಲ. ನಾವಿರೋದು ಏಸಿಯಾ ಖಂಡದಲ್ಲಿ ಯೇಸು ಕ್ರಿಸ್ತನು ಇಸ್ರಾಯೇಲ್ ಎಂಬ ಪಾಲಸ್ತೀನಿಯಾದಲ್ಲಿ ಆತನು ಜನ್ಮಿಸಿದ್ದಾನೆ. ಆದ ಕಾರಣ ಇಲ್ಲಿ ಗಮನಿಸತಕ್ಕಂಥ ಒಂದು ಕಾರ್ಯದೆ, ಭೂಲೋಕದ ಎಲ್ಲ ಜನಾಂಗಗಳಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಸುವಾರ್ತೆ. ಅದೇನೆಂದರೆ, ಇಗೋ ಲೋಕದ ರಕ್ಷಕನು ಜನಿಸಿದ್ದಾನೆ, ಆತನೇ ಕರ್ತನಾದ ಕ್ರಿಸ್ತು ಅಂದರೆ ಮಸಿಹ ಅಂದರೆ ಹೀಬ್ರು ಭಾಷೆಯಲ್ಲಿ ಮೆಸ್ಸಯ್ಯ ಎಂಬುದಾಗಿ. ಇದು ಈ ಒಂದು ಮಹಾ ಸಂತೋಷವನ್ನು ಉಂಟು ಮಾಡುವ ಸುದ್ದಿ ಸುಮಾರು 2000 ವರ್ಷಗಳಿಂದ ನಡೀತಾ ಇದೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. 2000 ವರ್ಷಗಳಿಂದ ನಡೀತಾ ಇದೆ. ಆದರೆ ಇವತ್ತಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವ ಈ ಸುದ್ದಿ ಅನೇಕ ಜನರ ಹೃದಯವನ್ನು ಚೈತನ್ಯಗೊಳಿಸ್ತಾ ಇದೆ, ಧೈರ್ಯಗೊಳಿಸ್ತಾ ಇದೆ, ಬಲಗೊಳಿಸ್ತಾ ಇದೆ. ತದನಂತರ ನಾವು ನೋಡ್ತೇವೆ ಅದೇ ವಚನದಲ್ಲಿ, ಭಯಪಡಬೇಡ್ರಿ, ಧೈರ್ಯವಾಗಿರಿ. ತದನಂತರ ನಾವು ನೋಡ್ತೇವೆ ದೇವದೂತನ ಸಂಗಡ, ಗ್ಯಾಬ್ರಿಯಲ್ ದೇವದೂತನ ಸಂಗಡ ಅನೇಕ ಸೈನ್ಯ ಸಮೂಹಗಳು, ಪರಲೋಕದ ಜೀವಿಗಳು, ಹಲ್ಲೆಲೂಯಾ, ಅಂದರೆ ಇನ್ನೊಂದು ರಾಜ್ಯದಿಂದ ಸೈನ್ಯ ಸಮೂಹಗಳು ಪ್ರತ್ಯಕ್ಷವಾದವು.
ಅವುಗಳು ಏನೆಂದು ದೇವರನ್ನು ಕೊಂಡಾಡಿದೆ ಅಂದರೆ, ಮೇಲನ ಲೋಕದಲ್ಲಿ ಮಹಿಮೆ, ಗ್ಲೋರಿ ಗ್ಲೋರಿ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆಲ್ಲ ಸಮಾಧಾನ. ಸಮಾಧಾನ ಇಲ್ಲದೆ ಮನುಷ್ಯನು ಬದುಕ್ತಾ ಇದ್ದಾನೆ. ಮನುಷ್ಯರೆಲ್ಲರಿಗೆ ಸಮಾಧಾನ. ದೇವರು ಅವರ ಕಡೆಗೆ ಒಲಿಯುತ್ತಾನೆ, ಮನುಷ್ಯರಿಗೆ ಒಲಿಯುತ್ತಾನೆ. ಅಂದರೆ ದೇವರು ಮನುಷ್ಯರಿಗೆ ಹಿತಚಿಂತಕನಾಗಿದ್ದಾನೆ. ಹಿತಚಿಂತಕನಾಗಿದ್ದಾನೆ. ಇಂಗ್ಲಿಷ್ಲಿ ಗಾಡ್ ಗುಡ್ ವಿಲ್ ಟುವರ್ಡ್ ಮ್ಯಾನ್ಕೈಂಡ್. ಹಿತಚಿಂತಕನಾಗಿದ್ದಾನೆ. ಅದಕ್ಕಾಗಿ ಹೇಗೆ ಮನುಷ್ಯರೆಲ್ಲರಿಗೆ, ಭೂಲೋಕದ ಎಲ್ಲ ಜನರಿಗೆ, ಆಗಿನ ಕಾಲದಿಂದ ಇವತ್ತವರೆಗೂ, ಇನ್ನು ಮುಂದೆ ನೂರಾರು ವರ್ಷಗಳು, ಸಾವಿರಾರು ವರ್ಷಗಳು ಬದುಕುತ್ತಿರುವ ಎಲ್ಲ ಜನರಿಗೂ ಒಂದು ಮಹಾ ಸಂತೋಷವನ್ನುಂಟು ಮಾಡತಕ್ಕಂಥ ಯೇಸು ಕ್ರಿಸ್ತನ ಜೀವನ, ಜನ್ಮ ಹೇಗೆ ಜನರಲ್ಲಿ ಸಂತೋಷವನ್ನು ಉಂಟು ಮಾಡದು ಎಂಬುದಾಗಿ ನೋಡುವ. ಅದು ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ಎಂಬುದಾಗಿ ಹೇಳ್ತಾ ಇದೆ. ಮನುಷ್ಯರಿಗೆಲ್ಲ ಸಮಾಧಾನ ತರತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರಿಗೆ ದೇವರು ಒಲಿಯುತ್ತಾನೆ. ದೇವರು ಮನುಷ್ಯರ ಕಡೆಗೆ ಹಿತಚಿಂತಕನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ಇದನ್ನು ನೋಡಿರುವಾಗ ಇವತ್ತಿಗೂ ಅನೇಕ ಜನರು ಯೇಸು ಕ್ರಿಸ್ತನ ಕಡೆ ಆಕರ್ಷಿತರು ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಆವತ್ತಿಂದನೂ ಯೇಸು ಕ್ರಿಸ್ತನು ಜನಿಸಿ 30 ವರ್ಷ ಆದ ನಂತರ ಆತನು ಜನರ ಮಧ್ಯದಲ್ಲಿ ಬಂದು ಆ ಪರಲೋಕ ರಾಜ್ಯದ ವಾರ್ತೆಯನ್ನು ಸಾರ್ತಾ ಇರುವಾಗ, ಆ ಪರಲೋಕ ರಾಜ್ಯದ ನೀತಿ ಶಿಕ್ಷಣವನ್ನು ಬೋಧಿಸ್ತಾ ಇರುವಾಗ ಅನೇಕ ಜನ ಆಶ್ಚರ್ಯಚಕಿತರಾದರು, ಆಶ್ಚರ್ಯಗೊಂಡರು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತಿಗೂ ಅನೇಕ ಜನ ಆಶ್ಚರ್ಯಚಕಿತರಾಗಿ, ಆಶ್ಚರ್ಯಪಟ್ಟು ಯೇಸುವಿನ ಆ ಉಪದೇಶಗಳಿಗೆ ಆಕರ್ಷಿತರಾಗಿ, ಶರಣಾಗತರಾಗಿ ಅದನ್ನು ಅನುಸರಿಸ್ತಾ ಇದ್ದಾರೆ. ಹೊರತು ಕ್ರೈಸ್ತವರು ಯಾವುದೋ ಒಂದು ಆಮಸ್ಯೆ ಒಡ್ಡಿದ್ದಕ್ಕಾಗಿ, ಯೇಸು ಕ್ರಿಸ್ತನು ಕೂಡ ಏನೋ ಒಂದು ಆಮಸ್ಯೆ ಒಡ್ಡಿದ್ದಕ್ಕಾಗಿ ಅಥವಾ ಏನೋ ಒಂದು ಆಸೆ ತೋರಿಸಿದ್ದಕ್ಕಾಗಿ ಎಂಬುದಾಗಿಲ್ಲ. ಯೇಸು ಕ್ರಿಸ್ತನು ಏನು ಅಂಥದ್ದು ಕೊಡಲಿಲ್ಲ, ಅಂಥದ್ದು ತೋರಿಸಲಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜನರಿಗೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು, ಒಳ್ಳೆ ವಾರ್ತೆಯನ್ನು ಮತ್ತು ಪರಲೋಕ ರಾಜ್ಯದ ನೀತಿಯನ್ನು ಬೋಧಿಸಿದನು. ಅದಕ್ಕಾಗಿ ಆಗಿನ ಕಾಲದ ಎಲ್ಲ ಜನರು ಆಕರ್ಷಿತರಾದರು. ಯಾಕಂದರೆ ಆತನ ಉಪದೇಶ ಅನೇಕ ಮನಸ್ಸುಗಳನ್ನು ಚೈತನ್ಯಗೊಳಿಸತಕ್ಕಂತಾಗಿತ್ತು. ಅನೇಕ ಮುರಿದು ಹೋಗಿರ್ತಕ್ಕಂಥ, ಕುಗ್ಗಿ ಹೋಗಿರ್ತಕ್ಕಂಥ, ಬಲಹೀನವಾಗಿರ್ತಕ್ಕಂಥ, ಆಶಾಭಂಗಪಟ್ಟಿರ್ತಕ್ಕಂಥ, ಇನ್ನು ಆತ್ಮಹತ್ಯೆಗೆ ಶರಣರಾಗತಕ್ಕಂಥವರಿಗೆ ಆಶಾಕಿರಣಗಳನ್ನು ಉದಯಿಸುತ್ತ ಆ ಯೇಸು ಕ್ರಿಸ್ತನ ಆ ಒಂದು ಸದುಪದೇಶವು, ಆ ಕರುಣಾಮಯನ ಆ ದಯಾವುಳ್ಳ ನುಡಿಗಳು ಅನೇಕ ಜನರ ಹೃದಯವನ್ನು ಚೈತನ್ಯಗೊಳಿಸಿತು. ಅನೇಕ ಸೋತು ಹೋಗಿರುವವರನ್ನು ಬಲದುಂಬಿತ್ತು ಅದು. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ದೀನರಿಗೆ, ಅಂದರೆ ಎಲ್ಲರಿಂದ ಕಡೆಗಣಿಸಲ್ಪಟ್ಟಿದ್ದವರು ಕೂಡ ಆ ನುಡಿಗಳು ಅವರನ್ನು ಚೈತನ್ಯಗೊಳಿಸಿ ಎಬ್ಬಿಸಿ ಅವರು ಅರಸರ ಮುಂದೆ ನಿಲ್ಲುವಂತೆ ಸಾಮರ್ಥ್ಯವನ್ನು ಅನುಗ್ರಹಿಸಿತು ಯೇಸು ಕ್ರಿಸ್ತನ ನುಡಿಗಳು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಭೂಲೋಕವೆಲ್ಲ ಯೇಸು ಕ್ರಿಸ್ತನ ಆ ಒಂದು ಸಂದೇಶವನ್ನು, ಆ ಒಂದು ರಾಜ್ಯದ ವಾರ್ತೆಯನ್ನು, ಸುವಾರ್ತೆಯನ್ನು, ಆ ಒಂದು ರಾಜ್ಯದ ನೀತಿಯನ್ನು ಕೇಳುವುದರಿಂದ ಹಾಗೂ ಆತನು ಮಾಡತಕ್ಕಂಥ ಮಹತ್ವ ಕಾರ್ಯಗಳ ನಿಮಿತ್ತ ಜನರು ಆಕರ್ಷಿತರಾದರು. ಹೊರತು ಹಲ್ಲೆಲೂಯಾ, ಆತನು ಯಾರನ್ನು ಯಾವುದೇ ರೀತಿಯಾದಂಥ ಬಲವಂತನೂ ಮಾಡಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆತನು ತನ್ನ ಹತ್ರ ಬರೋರಿಗೆ ತಪ್ಪಿಸಿಕೊಂಡು ಆತನು ಬೆಟ್ಟದ ಹತ್ರ ಹೋಗಿ ಏಕಾಂತ ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನನ್ನು ಬಲವಂತವಾಗಿ ಆತನ ಸಮೀಪದಲ್ಲಿ ಬಂದು ಬಲವಂತವಾಗಿ ಆತನ ರಾಜ್ಯದಲ್ಲಿ ಜನರು ಪ್ರವೇಶ ಮಾಡಿದರೆ ಹೊರತು ದೇವರು ಯಾರನ್ನು, ಕರ್ತನಾದ ಯೇಸು ಕ್ರಿಸ್ತನು ಯಾರನ್ನು ಬಲವಂತವಾಗಿ ತನ್ನನ್ನು ಹಿಂಬಾಲಿಸುವಂತೆ ಒತ್ತಾಯ ಮಾಡಲಿಲ್ಲ. ಯೇಸು ಕ್ರಿಸ್ತನ ಉಪದೇಶ, ಬೆಟ್ಟದ ಮೇಲಿರ್ತಕ್ಕಂಥ ಉಪದೇಶ ಆಗಿನ ಕಾಲದಲ್ಲಿಯೂ ಅಷ್ಟೇ ಆಕರ್ಷಿಸಿತ್ತು, ಈಗಿನ ಕಾಲದಲ್ಲಿ ಕೂಡ ಅಷ್ಟೇ ಆಕರ್ಷಿಸಿದೆ.
ಎಲ್ಲರೂ ಹೇಳ್ತಿರಲ್ವಯ್ಯ. ಮತ್ತೆ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿಯನ್ನು ನೋಡಿದ್ರೆ ನೀವು ಬಹಳ ಆಶ್ಚರ್ಯಚಕಿತರಾಗ್ತೀರಿ. ಯಾಕಂದರೆ ಯೇಸು ಕ್ರಿಸ್ತನು ಮಹಾ ಸಂತೋಷವನ್ನು ಉಂಟು ಮಾಡತಕ್ಕಂಥ ಆ ಕರ್ತನು ಈ ಲೋಕಕ್ಕೆ ಹುಟ್ಟಿದ್ದಾನೆ. ಅದಕ್ಕೆ ಈ ಭೂಲೋಕದ ಎಲ್ಲ ಜನರು ಆತನ ನೀತಿಗೆ, ಯೇಸು ತಂದುಕೊಟ್ಟಿರ್ತಕ್ಕಂಥ ಆ ನೀತಿ ಉಪದೇಶಕ್ಕೆ ಶರಣರಾಗ್ತಾ ಇದ್ದಾರೆ, ಸರೆಂಡರ್ ಆಗ್ತಾ ಇದ್ದಾರೆ, ಅಧೀನರಾಗ್ತಾ ಇದ್ದಾರೆ, ಅದಕ್ಕೆ ಲೀನರಾಗ್ತಾ ಇದ್ದಾರೆ. ಅದರಿಂದ ಅವರಿಗೆ ಎಷ್ಟು ಸುಖ ಉಂಟಾಗ್ತಾ ಇದೆ. ಅವರ ಮನಸ್ಸಿಗೆ ಶಾಂತಿ, ಸಮಾಧಾನ, ಮಹಾ ಸಂತೋಷವನ್ನುಂಟು ಮಾಡುವ ಸುವಾರ್ತೆ ಏನಂದರೆ ಮನುಷ್ಯರಿಗೆಲ್ಲ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ಅಂದರೆ ಮೇಲು ಮಾಡುತ್ತಾನೆ, ಅಂದರೆ ಅವರ ಕಡೆಗೆ ಹಿತಚಿಂತಕನಾಗಿದ್ದಾನೆ ಅನ್ನತಕ್ಕಂಥ ಸತ್ಯವನ್ನು ಜಗತ್ತು ಎಲ್ಲ ನೋಡಿರುವುದೇ ಇತಿಹಾಸದ ದಾಖಲೆಗಳಲ್ಲಿ ದಾಖಲಿಸಲ್ಪಟ್ಟಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರು ಈ ಲೋಕದ ಯಾವ ಜನರು ಕೂಡ ಅಳಿಸಾಕಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಶಾಲಾ ಕಾಲೇಜಿನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಇತಿಹಾಸದ ಪುಸ್ತಕಗಳಲ್ಲಿ ಕೂಡ ಪುರಾತನ ಕಾಲದಿಂದ ಈ ಕಾಲದಿಂದ ಯಾವ ಕಾಲದಿಂದ ಇರತಕ್ಕಂಥ ಜನರ ಬಾಳುವಿಕೆ, ಇರುವಿಕೆ, ಕಾಲಗಳನ್ನು ಉಲ್ಲೇಖಿಸಬೇಕಾದ್ರೆ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ಉಲ್ಲೇಖಿಸಬೇಕಾಗ್ತದೆ. ಯಾಕಂದರೆ ಕ್ರಿಸ್ತ ಪೂರ್ವ ಅಲೆಕ್ಸಾಂಡರ್ ದ ಗ್ರೇಟ್ ಭಾರತ ದೇಶದಲ್ಲಿ ಪ್ರವೇಶ ಮಾಡಲಿಕ್ಕೆ ಯತ್ನಿಸಿದನು. ಕ್ರಿಸ್ತ ಶಕ ಮೂಗಲರು ಭಾರತ ದೇಶದಲ್ಲಿ ಪ್ರವೇಶ ಮಾಡಿದರು. ಹೀಗೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ಯಾಕೆ ಈ ಒಂದು ಕ್ರಿಸ್ತನ ಹೆಸರು ಇಷ್ಟು ಅನೇಕ ಜನರಿಗೆ ಪ್ರೈಸ್ ಲಾರ್ಡ್ ಜೀಸಸ್, ಅನೇಕ ಜನರನ್ನು ಆಕರ್ಷಿಸಿದೆ? ಏಕೆ ಅದು? ಯಾಕೆಂದರೆ ಭಾಳ ಜಾಗ್ರತೆಯಿಂದ ಕೇಳ್ತೀರಿ, ಇವತ್ತಿಗೂ ಅನೇಕ ಜನರು ಯೇಸು ಕ್ರಿಸ್ತನ ಸಂದೇಶಕ್ಕಾಗಿ ಆಕರ್ಷಿತರಾಗ್ತಾ ಇದ್ದಾರೆ. ಆಮಶ ಒಡ್ಡುವುದರಿಂದಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಕ್ರೈಸ್ತವರಾದ ನಮ್ಮ ಜನರಿಗೆ ನಾವು ಬಲವಂತವಾಗಿ ಕರ್ತನ ಸನ್ನಿಧಿಯಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆಗ್ತಾ ಇಲ್ಲ, ಬಲವಂತವಾಗಿ. ಮತ್ತು ಅನ್ಯ ಜನರಲ್ಲಿ ಬಲವಂತ ಮಾಡಬೇಕು ನಾವು. ಆದ ಕಾರಣ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಆ ನುಡಿಗಳು ಅನೇಕ ಜನರನ್ನು ಆಕರ್ಷಿಸಿತ್ತು. ಅವರ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಧೈರ್ಯ, ಉತ್ಸಾಹ, ಆತ್ಮವಿಶ್ವಾಸ, ಸಾಧನೆ ಮಾಡತಕ್ಕಂಥ ಶಕ್ತಿ ಯೇಸು ಕ್ರಿಸ್ತನ ಸದುಪದೇಶಗಳಿಂದ ಉಂಟಾಗಿರುವ ಕಾರ್ಯವನ್ನು ನಾವು ನೋಡ್ತೇವೆ. ಗಮನಿಸೋಣ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ. ಯೇಸು ಕ್ರಿಸ್ತನು ಅನೇಕ ನೂರಾರು ಸಾವಿರಾರು ಜನರನ್ನು ಈ ವಾಕ್ಯಗಳೊಂದಿಗೆ ಸಂಬೋಧಿಸಿದನು. ಬೋಧಿಸಿದ ಕೂಡಲೇ ಅವರೆಲ್ಲರಿಗೆ ಈ ವಾಕ್ಯವನ್ನು ಕೇಳಿ ಅಲ್ಲಿರ್ತಕ್ಕಂಥ ಯಹೂದ್ಯರು, ಸಮಾರ್ಯರು, ಅನ್ಯರು, ಇನ್ನಿತರ ಜಾತಿ ಜನಾಂಗದವರು, ಗೋತ್ರದವರು ಕೂಡ ಅಲ್ಲಿ ಬಂದು ಯೇಸು ಕ್ರಿಸ್ತನ ಆ ಉಪದೇಶವನ್ನು ಕೇಳ್ತಾ ಇದ್ರು. ಆ ಉಪದೇಶವನ್ನು ಕೇಳ್ತಿರುವಾಗ ಜರುಗಿರ್ತಕ್ಕಂಥ ಸಂಗತಿಯನ್ನು ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇನೆಂದರೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ನೋಡೋಣ. ಓದ್ತೀರಿ? ಮತ್ತಾಯ ಸುವಾರ್ತೆ 28, ಕ್ಷಮಿಸಿ, 7ನೇ ಅಧ್ಯಾಯ 28ನೇ ವಚನ. ಯೇಸು ಆ ಉಪದೇಶಗಳನ್ನೆಲ್ಲ, ಆ ರಾಜ್ಯದ ನೀತಿ ಶಿಕ್ಷಣವನ್ನು, ಆ ಜೀವನದ ಶೈಲಿಯನ್ನು, ಆ ಬಾಳಿನ ಮಾರ್ಗವನ್ನು ಶಿಕ್ಷಣ ಕೊಟ್ಟಿದ ಮೇಲೆ, ಬೋಧಿಸಿದ ಮೇಲೆ, ಮುಗಿಸಿದ್ದ ತರುವಾಯ ಜನರೆಲ್ಲರೂ ಆ ಯೇಸು ಕ್ರಿಸ್ತನ ಬೋಧನೆಗೆ, ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಆಶ್ಚರ್ಯಕರನು. ಯಾಕೆಂದರೆ ಆತನು ಈ ಲೋಕದಲ್ಲಿರತಕ್ಕಂಥ ಮತಸ್ಥರಾಗಿರ್ತಕ್ಕಂಥ ಶಾಸ್ತ್ರಿಗಳಂತೆ ಬೋಧಿಸದೆ, ಅಧಿಕಾರ ಇದ್ದವನಂತೆ ಅವರಿಗೆ ಬೋಧಿಸಿದನು. ಆಮೇಲೆ ಅಧಿಕಾರ ಇದ್ದಂತೆ ಅವರಿಗೆ ಬೋಧಿಸಿದನು. ಅದರ ನಿಮಿತ್ತ ಯೇಸು ಕ್ರಿಸ್ತನ ಆ ಸಂದೇಶವು ಅನೇಕ ಜನರನ್ನು ಆಕರ್ಷಿಸಿ ಶರಣಾಗತರಾಗಿ ಅದನ್ನು ಅನುಸರಿಸುವಂತೆ ಅವರನ್ನು ಪ್ರೇರೇಪಿಸಿದೆ ಹೊರತು ಬಲವಂತ ಮಾಡಲಿಲ್ಲ. ಹಲ್ಲೆಲೂಯಾ. ಇದನ್ನು ಭೂಲೋಕದ ಅನೇಕ ಕಡೆವರೆಗೂ ಈ ಒಂದು ಸಂದೇಶ
ಇವತ್ತಿಗೂ ಅನೇಕ ಜನರನ್ನು ಆಕರ್ಷಿಸ್ತಾ ಇದೆ. ಅದರಲ್ಲಿ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು, ಒಂದು ದೊಡ್ಡ ತ್ಯಾಗವನ್ನು ಮಾಡಿ ಒಂದು ದೊಡ್ಡ ಸ್ವಾತಂತ್ರ್ಯಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಕೂಡ ಅವರ ಆತ್ಮಕಥನದಲ್ಲಿ ಓದಿ ನೋಡಿ. ಯೇಸು ಕ್ರಿಸ್ತನ ಮತ್ತೈ ಸುವಾರ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯ ಆ ಬೆಟ್ಟದ ಮೇಲೆ ಇರುವ ಆ ಪ್ರಸಂಗ, ಯೇಸು ಕ್ರಿಸ್ತನ ಪ್ರಸಂಗವು ಮಹಾತ್ಮ ಗಾಂಧಿಯವರನ್ನು ಅಹಿಂಸಾವಾದಿಯಾಗಿ ಪ್ರೇರೇಪಿಸಿದಂತೆ. ಸೌತ್ ಆಫ್ರಿಕಾನ ಜೋನಸ್ಬರ್ಗ್ನಲ್ಲಿ, ಡೋರ್ಬನ್ನಲ್ಲಿ ಆತನು ಬೈಬಲನ್ನು, ಹೊಸ ಒಡಂಬಡಿಕೆ ಚಿಕ್ಕ ಬೈಬಲನ್ನು ಓದಿದ ಕೂಡಲೇ ಆತನ ಮಹಾತ್ಮ ಗಾಂಧಿಯನ್ನೇ ಆ ವಚನಗಳು ಪರಿವರ್ತನೆ ತಂದಿತ್ತ ತನ್ನ ಜೀವನದಲ್ಲಿ. ಹಿ ವಾಸ್ ಇನ್ಸ್ಪೈರ್ಡ್ ಟು ನಾನ್ ವೈಲೆನ್ಸ್, ನಾಟ್ ಫೋರ್ಸ್ಡ್ ಟು ನಾನ್ ವೈಲೆನ್ಸ್. ಅದಕ್ಕಾಗಿ ಯೇಸು ಕ್ರಿಸ್ತನ ಆ ನೀತಿ ಉಪದೇಶ ಅನೇಕ ಜನರನ್ನು ಆಕರ್ಷಿಸಿದೆ. ಸುಮಾರು ಕೋಟಿಗಳಕ್ಕಿಂತಲೂ ಕೋಟ್ಯಾಂತರ ಜನಕ್ಕಿಂತ ಹೆಚ್ಚಿನ ಜನರನ್ನು ಈ ಬೆಟ್ಟದ ಮೇಲೆ ಪ್ರಸಂಗ ಆಕರ್ಷಿಸಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನ ನೀತಿ ಉಪದೇಶವನ್ನು ಮಹಾತ್ಮ ಗಾಂಧಿಯವರು ಪಾಲನೆ ಮಾಡಿದರು. ಯಾಕಂದರೆ ಅವರ ಆತ್ಮಕಥನದಲ್ಲಿ ಎಷ್ಟೋ ಸಾರಿ ಅದನ್ನು ಉಲ್ಲೇಖಿಸಿದ ನಾವು ನೋಡ್ತೇವೆ. ಏನು ತಿಳ್ಕೊಂಡು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು. ಅದೇ ಮತ್ತೈ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಸಾತ್ವಿಕರು ಧನ್ಯರು, ಅವರು ಭೂಲೋಕವನ್ನು ಸ್ವತಂತ್ರಿಸಿಕೊಳ್ಳುವರು. ಸಾತ್ವಿಕರು ಶಾಂತರು, ಸಾತ್ವಿಕರು ಧನ್ಯರು, ಅವರು ಭೂಲೋಕವನ್ನು ಸ್ವತಂತ್ರಿಸಿಕೊಳ್ಳರು. ಮತ್ತೈ ಸುವಾರ್ತೆಯಲ್ಲಿದೆ. ಆಗ ಮಹಾತ್ಮ ಗಾಂಧಿ ಪದವನ್ನು ಓದಿದ ಕೂಡಲೇ, ಹೌದಲ್ಲ, ನಾವು ಹಿಂಸಾತ್ಮಕವಾಗಿ, ನಾವು ದೌರ್ಜನ್ಯದಿಂದ, ನಾವು ಅಡ್ಡ ಮಾರ್ಗದಿಂದ ಅಥವಾ ನಾವು ಅನೀತಿ ಮಾರ್ಗದಿಂದ ನಮ್ಮ ದೇಶವನ್ನು ಸ್ವತಂತ್ರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಮಹಾತ್ಮ ಗಾಂಧೀಜಿಯವರು ಅರಿತುಕೊಂಡರು. ಆದ ಕಾರಣ ಅವರು ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ಆ ನೀತಿ ಉಪದೇಶವನ್ನು ಕಂಡುಕೊಂಡು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಲು ನಾನು ಸಾತ್ವಿಕನಾಗಬೇಕಾಗ್ತದೆ, ನಾನು ಸಾತ್ವಿಕನಾಗಿ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಉಪದೇಶದ ಅನುಸಾರವಾಗಿ ನಡೆದರೆ ಈ ಸಾತ್ವಿಕತ್ವದ ಗುಣವು, ಈ ನೀತಿ, ಈ ಅಹಿಂಸಾವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ನೀತಿ ಭಾರತ ದೇಶ ಮಾತ್ರ ಅಲ್ಲ, ನಮ್ಮ ಮಹಾತ್ಮ ಗಾಂಧಿಯವರನ್ನು ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಅವರು ಕೂಡ ನಮ್ಮ ಮಹಾತ್ಮ ಗಾಂಧಿಯವರು ಹಿಂಬಾಲಿಸಿದ್ದಾರೆ. ಮಹಾತ್ಮ ಗಾಂಧಿಯವ್ರನ್ನು ಹಿಂಬಾಲಿಸಿದ್ದಾರೆ. ಯಾಕಂದರೆ ಮಹಾತ್ಮ ಗಾಂಧಿಯವರು ಯೇಸು ಕ್ರಿಸ್ತನ ನೀತಿ ಉಪದೇಶವನ್ನು ಹಿಂಬಾಲಿಸಿ ಎಲ್ಲ ಮಾನವರನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಅವರು ಸಾತ್ವಿಕರಾಗಿ ಅನೇಕ ಜನರಲ್ಲಿ ಬಾಳಿದರು. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಂತೇಳಿ ಮಹಾತ್ಮ ಗಾಂಧಿ ಹೇಳಿರ್ತಕ್ಕಂಥ ಮಾತು, ಅದು ಬೈಬಲ್ನಲ್ಲಿ ಮತ್ತೈ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಇವೆಲ್ಲ ವಚನಗಳು ಓದುವಾಗ ಆತನ ಎಲ್ಲ ಮಹಾತ್ಮ ಗಾಂಧಿಯ ಆತ್ಮಕಥನದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಈ ಸಂಗತಿಗಳು ನೀವು ಬೈಬಲಲ್ಲಿ ನೋಡಬಹುದು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಯೇಸು ಕ್ರಿಸ್ತನ ಆ ನೀತಿ ಉಪದೇಶ ಮಹಾತ್ಮ ಗಾಂಧಿಯವರು ಕ್ರೈಸ್ತವರಾಗಲಿಲ್ಲ, ಆದರೆ ಕ್ರಿಸ್ತನ ನೀತಿ ಉಪದೇಶವನ್ನು ಅನುಸರಿಸಿದ್ದ ನಿಜವಾದ ಫಾಲೋವರ್, ಬಿಲೀವರ್ ಮಾತ್ರ ಅಲ್ಲ, ಹಿ ವಾಸ್ ಅ ಟ್ರೂ ಫಾಲೋವರ್ ಆಗಿಬಿಟ್ಟ. ಯಾಕಂದರೆ ಆತನು ಖಾಲಿ ವಿಶ್ವಾಸಿಯಾಗಿ ಅಥವಾ ನಂಬುವನಾಗಿ ಮಾತ್ರವಲ್ಲ, ಆತನು ಹಿಂಬಾಲಿಕನಾಗಿದ್ದ. ಆತನು ಹೇಳಿದ್ದನ್ನು ಕೇಳಿ ನಂಬುವನು ಮಾತ್ರವಲ್ಲದೆ ಆತನು ಪ್ರಾಕ್ಟೀಸ್ ಮಾಡಿದ ಅದನ್ನು. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಈ ಒಂದು ಸಾತ್ವಿಕತ್ವದ, ಅಂದರೆ ಅಹಿಂಸಾವಾದದ ನೀತಿಯ ನಿಮಿತ್ತ ಜಪಾನ್ನಲ್ಲಿ ಕೂಡ ಭಾರತ ದೇಶಕ್ಕೆ ಸುಮಾರಷ್ಟು ವರ್ಷಗಳಿಂದ ಬಹಳಷ್ಟು ಖ್ಯಾತ ಇತ್ತು. ಭಾರತ ದೇಶದಿಂದ ಒಬ್ಬರು ಯಾರು ಜಪಾನ್ಗೆ ಹೋಗಿದ್ರಂತೆ. ಜಪಾನ್ಗೆ ಹೋಗಿದ್ರೆ ಅಲ್ಲಿ ಏನೋ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಅದು ಭಾರತೀಯವಾದ ವ್ಯಕ್ತಿಯಾಗಿದ್ದ ಕೂಡಲೇ, ನೀನು ಯಾವ ಊರಿಂದ ಬಂದು ಎಂಬುದಾಗಿ ಕೇಳಿರುವಾಗ, ಯಾವ ದೇಶದಿಂದ ಬಂದು ಎಂಬುದಾಗಿ ಕೇಳಿರುವಾಗ, ಐ ಕೇಮ್ ಫ್ರಮ್ ಇಂಡಿಯಾ. ಹೋ, ಯು ಕೇಮ್ ಫ್ರಮ್ ಇಂಡಿಯಾದಿಂದ ಬಂದಿದ್ರ? ವಾವ್! ನಿಮ್ಮ ಮಹಾತ್ಮ ಗಾಂಧಿಯವರ ಸಾತ್ವಿಕತ್ವ, ಅಹಿಂಸಾವಾದತ್ವ ನಿಜವಾಗಲೂ ನಾವು ಸಲ್ಯೂಟ್ ಹೊಡ್ತೇವೆ ಅಂತೇಳಿ ಆ ಮಹಾತ್ಮ ಗಾಂಧಿ ಯೇಸು ಕ್ರಿಸ್ತನ ನೀತಿಯನ್ನು ಪಾಲನೆ ಮಾಡಿ ಅಹಿಂಸಾವಾದತ್ವವನ್ನು ಅನುಸರಿಸಿ ಅಹಿಂಸಾವಾದಿಯನ್ನು ಬೋಧಿಸಿ ಅನೇಕ ಜನ ಅಹಿಂಸಾವಾದಿಯ ಮಾರ್ಗದಲ್ಲಿ ನಡೆಸಿ
ಖ್ಯಾತ ಹೊಂದಿರತಕ್ಕಂಥ ಮಹಾತ್ಮ ಗಾಂಧಿ ಭಾರತ ದೇಶಕ್ಕೆ ಒಂದು ದೊಡ್ಡ ಕಿರೀಟವಾಗಿ ಮೂಡಿ ಬಂದ. ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಜಪಾನ್ನಲ್ಲಿ ಕೂಡ ನಮ್ಮ ದೇಶಕ್ಕೆ ಇದೊಂದು ಸಾತ್ವಿಕದ ದೇಶ, ಅಹಿಂಸಾವಾದದ ದೇಶ ಎಂಬುದಾಗಿ ಬಹಳ ಜನರು ಹೊಗಳುತ್ತಾರೆ. ಅವರಿಗೆ ನಮ್ಮ ದೇಶದಲ್ಲಿ ಅಭಿಮಾನ ಇದೆ. ದಯಮಾಡಿ ಭಾರತೀಯರಾಗಿರುವ ನಾವು ಈ ಅಭಿಮಾನವನ್ನು ಕಳ್ಕೊಳ್ಳದೆ ಕಾಪಾಡಿಕೊಳ್ಳೋಣ. ನೆಲ್ಸನ್ ಮಂಡೇಲ, ಸೌತ್ ಆಫ್ರಿಕಾದ ನೆಲ್ಸನ್ ಮಂಡೇಲನು ಮಹಾತ್ಮ ಗಾಂಧಿಯ ಸಾತ್ವಿಕತ್ವವನ್ನು ತನ್ನ ಜೀವನದಲ್ಲಿ, ಮಹಾತ್ಮ ಗಾಂಧಿ ಬೈಬಲನ್ನು ಓದಿ ತಾನೇ ಸಾತ್ವಿಕನಾಗಿದ್ದು ಅಭ್ಯಾಸಿಸಿ, ಅಳವಡಿಸಿ, ಅನುಸರಿಸಿ ನಡೆಯುವುದರಿಂದ ಇಂಥ ದೊಡ್ಡ ಸಾಧನೆ ಮಾಡಲಿಕ್ಕಾಗಿತ್ತಲ್ಲ ಅನ್ನತಕ್ಕಂಥ ಪ್ರೇರಣೆ, ಸ್ಫೂರ್ತಿ ನೆಲ್ಸನ್ ಮಂಡೇಲ ಅವರು ಕೊಟ್ಟಿತ್ತಂತೆ. ಸೌತ್ ಆಫ್ರಿಕನ ರಾಷ್ಟ್ರಪತಿಯಾಗಿ ಅವರು ಆಳಿದರು. ಎಷ್ಟು ವರ್ಷಗಳು ಸೆರೆಮನೆಯಲ್ಲಿದ್ದು. ದೇವ್ರ ಮಕ್ಕಳೇ, ನಾನು ಯಾಕೆ ಹೇಳ್ತಾ ಅಂದರೆ, ಯೇಸು ಕ್ರಿಸ್ತನ ಆ ಉಪದೇಶ ಅಷ್ಟು ಸುಂದರವಾಗಿ, ಆನಂದ ಕೊಡ್ತಕ್ಕಂತಾಗಿ, ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು, ಮಹಾ ಸಂತೋಷವನ್ನುಂಟು ಮಾಡುವ ಸುವಾರ್ತೆ. ಇಗೋ, ಮನುಷ್ಯರಿಗೆಲ್ಲ ಸಮಾಧಾನ, ದೇವರು ಅವರ ಕಡೆಗೆ ಹಿತಚಿಂತಕನಾಗಿದ್ದಾನೆ, ಮೇಲು ಮಾಡುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ತದನಂತರ ಈ ರೀತಿಯಿಂದ ಅನೇಕ ಜನರು ಯೇಸು ಕ್ರಿಸ್ತನ ಆ ಉಪದೇಶಗಳನ್ನು ಕೇಳಿ ಆಶ್ಚರ್ಯಚಕಿತರಾದಂತೆ. ಹೇಗಪ್ಪ ಶತ್ರುವನ್ನು ತಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶತ್ರುವನ್ನು ನಾವು ದ್ವೇಷಿಸು ಎಂಬುದಾಗಿ ಕೇಳಿದ್ದೇವೆ. ನೆರೆಯವರನ್ನು ಪ್ರೀತಿಸಿರಿ, ಶತ್ರುಗಳನ್ನು ದ್ವೇಷಿಸಿರಿ ಎಂಬುದಾಗಿ ಕೇಳಿದ್ದೇವೆ. ಆದರೆ ಯೇಸು ಹೇಳಿದಾನೆ, ಶತ್ರುಗಳನ್ನು ಪ್ರೀತಿಸಿರಿ, ಅವರು ನಿಮ್ಮನ್ನು ಕ್ಷಪಿಸಿದರೆ ಅವರನ್ನು ನೀವು ಆಶೀರ್ವದಿಸಿರಿ, ಅವರು ನಿಮ್ಮನ್ನು ದ್ವೇಷಿಸಿದರೆ ಅವರಿಗೆ ಒಳ್ಳೆಯದನ್ನು ಮಾಡಿರಿ, ಅವರು ನಿಮ್ಮನ್ನು ಹಿಂಸಿಸಿ ನಿಮ್ಮ ಮೇಲೆ ಸುಳ್ಳಾರೋಪ ಹೊರಿಸಿದರೆ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ಹೀಗೆ ಮಾಡೋದರಿಂದ ನೀವು ಆ ಮಹೋನ್ನತನಾದ ದೇವರ ಮಕ್ಕಳೆಂದು ಎನಿಸಲ್ಪಡುವರು ಎಂಬುದಾಗಿ ಯೇಸು ಕ್ರಿಸ್ತನು ಈ ಸಾತ್ವಿಕತ್ವದ ಉಪದೇಶ ಅಲ್ಲಿರ್ತಕ್ಕಂಥ ಭಕ್ತರಿಗೆ ನೀಡಿದನು. ಅದೇ ರೀತಿಯಿಂದ ಈ ಒಂದು ಸಂದೇಶ ಇವತ್ತವರೆಗೂ ಯುಗಾಂತರಕ್ಕೂ ಯೇಸು ಕ್ರಿಸ್ತನ ನುಡಿಗಳು, ಆತನ ಚಮತ್ಕಾರಗಳು, ಆತನ ಮಾಡತಕ್ಕಂಥ ಮಹತ್ವ ಕ್ರಿಯೆಗಳು, ಅದ್ಭುತ ಕಾರ್ಯಗಳು, ಸೂಚಕ್ರಿಯೆಗಳು, ಮಹಾಕಾರ್ಯಗಳು ಮಾಡಲಿಕ್ಕೆ ಸಿದ್ಧವಾಗಿದೆ. ಆದ ಕಾರಣ ಯೇಸು ಕ್ರಿಸ್ತನು ಯಾರಿಗೂ ಆಮಶ ಒಡ್ಡಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನ ಈ ಉಪದೇಶವೇ ನನ್ನ ಜೀವನದಲ್ಲಿ ಕೂಡ ಬಹಳಷ್ಟು ಸುಖ ತಂದಿತ್ತು. ಗ್ರೇಟ್ ಜಾಯ್, ಪೀಸ್, ಗುಡ್ ವಿಲ್ ಟುವರ್ಡ್ಸ್ ಮ್ಯಾನ್ಕೈಂಡ್. ಕ್ಷಮಿಸಲಾರದ ಮನಸ್ಸು ಮನುಷ್ಯನನ್ನು ಅನೇಕ ಮಾರಕ ರೋಗಗಳಿಗೆ ಬಲಿ ತೆಗೆದುಕೊಳ್ಳುತ್ತದೆ. ಮಾರಕ ರೋಗಗಳಿಗೆ ತುತ್ತಾಗಿ ಬಿಟ್ಟು ಹಾಳಾಗಿ ಬಿಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಆ ಕ್ಷಮಿಸುವಂಥ ಆ ನೀತಿ ನನ್ನನ್ನು ಬಹಳ ಬಲಪಡಿಸಿತ್ತು, ನನಗೆ ಸಮಾಧಾನ ನೀಡಿತ್ತು. ಯಾಕೆಂದರೆ ನಾನು ಒಬ್ಬರ ಜೀವನದಲ್ಲಿ ಒಂದು ಘಟನೆಯನ್ನು ನೋಡಿದೆ. ಆ ಘಟನೆಯನ್ನು ನೋಡಿದ ಕೂಡಲೇ ಆ ಘಟನೆ ನನ್ನ ಜೀವನದಲ್ಲಿ ಕೂಡ ಒಂದು ಚೈತನ್ಯ ತಂದಿತ್ತು. ನೀವೆಲ್ಲರೂ ಕೇಳಿರುವುದು ಬಹಳ ಖ್ಯಾತವಾದಂಥ ನಮ್ಮ GTVಯಲ್ಲಿ, ಸೋನಿ ಟಿವಿಯಲ್ಲಿ, ಅನೇಕ ಟಿವಿಗಳಲ್ಲಿ ಅವಳು ಆಂಗ್ಲ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವಳು. ಅವಳ ಹೆಸರು ಜಾಯ್ಸ್ ಮೀರ್ ಎಂಬುದಾಗಿ. ಈಗ 79 ವಯಸ್ಸಾಗಿದೆ ಅವಳಿಗೆ, ಸುಮಾರು 79 ವಯಸ್ಸಾಗಿದೆ. ಅವಳು ತನ್ನ ಜೀವನದಲ್ಲಿ ಒಂದು ಭಯಂಕರವಾದಂಥ ಘಟನೆಯನ್ನು ಅನುಭವಿಸಿದ್ಳು. ಅದೇನೆಂದರೆ, ಸುಮಾರು ಅವಳು 14 ವಯಸ್ಸಿದ್ದಾಗ ಸ್ವಂತ ಅವರ ತಂದೆನೇ ಅವಳನ್ನು ಮಾನಭಂಗ ಮಾಡಿದ. ಅವಳನ್ನು ಸುಮಾರು 200ಕ್ಕಿಂತಲೂ ಹೆಚ್ಚಿನ ಸಾರಿ ಅವಳನ್ನು ಭಂಗಪಡಿಸಿದ. ಅವಳ ಮೇಲೆ ಅತ್ಯಾಚಾರ ಮಾಡಿದ. ಅವಳು ಒಂದು ದಿವಸ ಆ ತಂದೆಯ
ಆ ಕೋಣೆಯಿಂದ, ಆ ಬಂಧಕವಾಗಿರ್ತಕ್ಕಂಥ ಕೋಣೆಯಿಂದ ತಪ್ಪಿಸಿಕೊಂಡು ಸಮುದ್ರದ ತೀರಕ್ಕೆ ಓಡಿ ಬಂದ ಕೂಡಲೇ ಅವಳು ಸಾಯಲು ಹೋಗ್ತಾ ಇರುವಾಗ ಯಾರೋ ಒಬ್ಬರು ಈ ಬೈಬಲನ್ನು ಅರ್ತಿರ್ತಕ್ಕಂಥವ್ರು ಅವಳ ಜೊತೆ ಮಾತಾಡಿದ್ರಂತೆ. ಏನಮ್ಮ, ನೀನು ಭಾಳ ಬೇಗವಾಗಿ ಹೋಗ್ತಾ ಇದ್ದಿ, ಏನೋ ಭಾಳ ಅವಸರವಾಗಿ ಹೋಗ್ತಾ ಇದೆಯಲ್ಲ, ಭಾಳ ದಿಗುಲು ಚಿಂತೆಯಿಂದ ಹೋಗ್ತಾ ಇದೆಯಲ್ಲ, ಏನು ವಿಷಯ ಅಂತ ಹೇಳಿರುವಾಗ, ಏನಿಲ್ಲ ನಾನು ಹೋಗ್ತಾ ಇದ್ದೇನೆ ಅಂತೇಳಿ. ಅವಾಗ ಹೇಳಿದ್ರು, ತಡಿ, ನೀನು ಏನೋ ಒಂದು ನಿನ್ನ ಮುಖದಲ್ಲಿ ನೋಡ್ತಾ ಇದ್ರೆ ಏನೋ ಒಂದು ಅಶಾಂತಿ, ದುಃಖ ನಿನ್ನನ್ನು ಕಾಡ್ತಾ ಇದೆ ಎಂಬುದಾಗಿ ನನಗನ್ನಿಸ್ತಾ ಇದೆ. ಹೇಳು, ನೀನು ದಯಮಾಡಿ ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿರುವಾಗ, ಯಾರು ಸಹಾಯ ಮಾಡ್ತಾರೆ? ನಮ್ಮನ್ನು ರಕ್ಷಕನಾಗಿರ್ತಕ್ಕಂಥ, ನಮ್ಮ ದುರ್ಮಾರ್ಗನಾಗಿರ್ತಕ್ಕಂಥ ನನ್ನ ತಂದೆನೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಇನ್ನು ಯಾರ ಕಡೆ ನಾನು ರಕ್ಷಣೆಗಾಗಿ ಹೋಗಲಿ? ಯಾರನ್ನು ನಾನು ಕೇಳಿಕೊಳ್ಳಲಿ? ಯಾರು ನನ್ನನ್ನು ಕಾಪಾಡ್ತಾರೆ? ನಮ್ಮ ರಕ್ಷಕನಾಗಿರ್ತಕ್ಕಂಥ ತಂದೆನೇ ನನ್ನನ್ನು ಮಾನಭಂಗ ಮಾಡಿದೆ ಎಂಬುದಾಗಿ ಆ ಜಾಯ್ಸ್ ಮೀರ್ ಅನ್ನತಕ್ಕಂಥವಳು ಈಗ ದೊಡ್ಡ ಪ್ರಖ್ಯಾತ ದೊಡ್ಡ ಪ್ರಚಾರಕಳಾಗಿದ್ದಾಳು. ಅವಳು ಹೇಳ್ತಾ ಇದ್ದಾಳೆ ಏನಂತ ಹೇಳ್ಕೊಂಡು, ಆಗ ಈ ಒಂದು ಭಕ್ತನು, ಯೇಸು ಕ್ರಿಸ್ತನ ಭಕ್ತನು ಅವಳು ಹೇಳಿದಾನೆ, ಆಯ್ತಮ್ಮ. ಎಲ್ಲ ಅವಳ ಕಣ್ಣೀರು ಅಳಲನ್ನು ತೋಡಿಕೊಂಡ್ರು. ಎಲ್ಲ ನೋಡಿದನು, ಕೇಳಿಕೊಂಡ. ಅವಳ ಮೇಲೆ ದಯೆ ತೋರಿಸಿದ, ಅವಳ ಮೇಲೆ ಕರುಣೆ ತೋರಿಸಿದ ಆ ವ್ಯಕ್ತಿ ಅವರಿಗೆ ಆಮೇಲೆ ಧೈರ್ಯ ಕೊಟ್ಟ. ಅಮ್ಮ, ಇದು ನಿನ್ನ ಜೀವನದ ಅಂತ್ಯವಾಯಿತು. ಇನ್ನಾಯಿತು, ನನ್ನ ಆಸೆಗಳೆಲ್ಲ ನುಚ್ಚು ನೂರು ಆಗಿಬಿಟ್ಟಿದೆ, ಚೂರು ಚೂರಾಗಿಬಿಟ್ಟಿದೆ. ಇನ್ನು ನಾನು ಬದುಕಲಿಕ್ಕೆ ಆಗೋದಿಲ್ಲ, ನನ್ನ ಬದುಕೇನಿಲ್ಲ ಎಂಬುದಾಗಿ, ನನ್ನ ಬದುಕಿಗೆ ಯಾವ ಅರ್ಥವೇ ಇಲ್ಲ ಎಂಬುದಾಗಿ ಅವಳು ತಿಳಿದುಕೊಂಡು ಕಣ್ಣೀರಿನಿಂದ ಅಳ್ತಾ ಇರುವಾಗ ಇದೇ ಯೇಸು ಕ್ರಿಸ್ತನ ಉಪದೇಶ. ಅವಾಗ ಹೇಳಿದ್ರು ಅವರಿಗೆ, ಅಮ್ಮ, ನೀನು ನಿಜವಾಗಲೂ ಶೋಷಿತಳು, ಸಂಪೂರ್ಣವಾಗಿ ಕುಸಿದು ಹೋಗಿಬಿಟ್ಟು ಬಾಧಿಸಲ್ಪಟ್ಟವಳು, ನಾನು ಅರಿತಿದ್ದೇನೆ. ನಿನ್ನ ಕಣ್ಣೀರು ನನಗೆ ಅರ್ಥ ಆಗ್ತಾ ಇದೆ. ಕೇಳ್ಕೊ, ಇದು ನಿನ್ನ ಜೀವನದ ಅಂತ್ಯ ಅಲ್ಲ, ಇವತ್ತಿಂದ ನಿನ್ನ ಜೀವನದ ಆರಂಭವಾಗುತ್ತದೆ ಎಂಬುದಾಗಿ ಹೇಳಿದ. ಆಗ ಆ ಜಾಯ್ಸ್ ಮೀರ್ ಅನ್ನತಕ್ಕಂಥ ಆ ಒಂದು ಯುವತಿ, ಚಿಕ್ಕ ಬಾಲಕಿ, ಅವಳು, ಏನು ನನ್ನ ಜೀವನವೇ ನುಚ್ಚು ನೂರಾಗಿ ಸಂಪೂರ್ಣವಾಗಿ ಚದರಿ ಹೋಗಿ ಒಂದು ತಿಪ್ಪಿಗೆ ಬೀಳತಕ್ಕಂಥ, ಸಾಯಲಿಕ್ಕೆ ಹೋಗತಕ್ಕಂಥ ನನ್ನ ಜೀವನಕ್ಕೆ ಇವತ್ತಿಂದ ನೂತನ ಜೀವನ ಆರಂಭವಾಗುತ್ತದೆ ಎಂಬುದಾಗಿ ಹೇಳಿ ಈತನು ನನ್ನಲ್ಲಿ ಇಂಥ ಒಂದು ಆಶಾಕಿರಣವನ್ನು ಉದಯಿಸ್ತಾ ಇದ್ದಾನಲ್ಲ, ಏನಿದು ಈತನು ಮಾತಾಡ್ತಕ್ಕಂಥ ಆಶ್ಚರ್ಯವಾದಂಥ ಸಂಗತಿ ಎಂಬುದಾಗಿ ಯೇಸು ಕ್ರಿಸ್ತನ ಉಪದೇಶಕ್ಕೆ ಅವಳು ಕಣ್ಬಿಟ್ಟು ಆಶ್ಚರ್ಯಚಕಿತಲಾಗಿ ಕೇಳ್ತಾ ಇದ್ಲು ಆ ಯುವಕನ, ಆ ಒಂದು ಭಕ್ತನ ಮೂಲಕವಾಗಿ ಬೈಬಲ್ನ ಸಂದೇಶ. ಅದು ಹೇಗೆ ಎಂಬುದಾಗಿ ಹೇಳಿದ್ರು. ಕೇಳಿರುವಾಗ ಆತನು ಹೇಳಿದಾನೆ, ಇವತ್ತು ನೀನೊಂದು ಕೆಲಸ ಮಾಡಬೇಕು. ನಿನ್ನ ಜೀವನದಲ್ಲಿ ನೂತನವಾದಂಥ ಒಂದು ಆರಂಭ, ಒಂದು ನಿಜವಾದಂಥ ಒಂದು ಚೈತನ್ಯ, ಒಂದು ನೂತನವಾದಂಥ ರೆವಲ್ಯೂಷನ್, ಬದಲಾವಣೆ, ನಾಟ್ ಕನ್ವರ್ಷನ್. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಿಸ್ ಇಸ್ ಕಾಲ್ಡ್ ರೆವಲ್ಯೂಷನ್. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ಕ್ರಾಂತಿ ಬರಬೇಕಾದ್ರೆ ನೀನು ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿದೆ. ಅದೇನೆಂದರೆ, ನಿನ್ನನ್ನು ಕೆಡಿಸಿರ್ತಕ್ಕಂಥ, ಅತ್ಯಾಚಾರ ಮಾಡಿರ್ತಕ್ಕಂಥ ನಿನ್ನ ತಂದೆಯನ್ನು ನೀನು ಕ್ಷಮಿಸಬೇಕು ಎಂಬುದಾಗಿ ಹೇಳಿದ. ಆಗ ಇದನ್ನು ಕೇಳಿದ ಕೂಡಲೇ ಅವಳು ಹಲ್ಲು ಕಡಿಯುತ್ತಾ, ಕಣ್ಣಿನಲ್ಲಿ ಬೆಂಕಿಯನ್ನು ಸುರಿಯುತ್ತಾ, ಹೇಗೆ ನಾನು ಕ್ಷಮಿಸಲಿ? ನಮಗೆ ರಕ್ಷಕನಾಗಿರ್ತಕ್ಕಂಥ ನನ್ನ ತಂದೆನೇ ನನ್ನನ್ನು ಮಾನಭಂಗ ಮಾಡಿದ್ದಾನೆ, ಇದನ್ನು ಕ್ಷಮಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿರುವಾಗ ಆ ಬೈಬಲ್ ಸುವಾರ್ತಿಕನು, ಪ್ರಚಾರಕನು ಏನಂದನೆಂದರೆ, ನಾನು ಹೇಳುವುದು ನಿಮ್ಮ ತಂದೆಯನ್ನು ಕ್ಷಮಿಸಲು ಯಾಕೆ ಹೇಳ್ತಾ ಇದ್ದಾನೆಂದರೆ, ನಿನ್ನ ತಂದೆಗೆ ಮೇಲಾಗಬೇಕಂತ ಹೇಳ್ತಾ ಇಲ್ಲ ನಾನು, ನಿನ್ನ ಮೇಲೆ ದಯ ತೋರು ಅಂತ ಹೇಳ್ತಾ ಇದ್ದೇನೆ ನಾನು. ನೀನು ಕ್ಷಮಿಸೋದು ನಿನ್ನ ತಂದೆಗೆ, ಆದರೆ ನಾನು ಹೇಳ್ತಾ ಇರೋದು ನಿಮ್ಮ ತಂದೆ ಮೇಲೆ ದಯ ತೋರು ಅಂತ ಹೇಳ್ತಾ ಇಲ್ಲ, ನಿನ್ನ ಮೇಲೆ ನೀನು ದಯ ತೋರಬೇಕು. ಅದು ಹೇಗೆ ಅಂತ ಕೇಳಿದ್ರೆ, ನೀನು ಕ್ಷಮಿಸದೆ ಮನಸ್ಸೊಳಗೆ ಆತನು ಮಾಡಿರ್ತಕ್ಕಂಥ ಅನ್ಯಾಯ, ಅತ್ಯಾಚಾರದ ನಿಮಿತ್ತ ದ್ವೇಷ, ಅಸೂಯೆ, ಕಹಿ ತುಂಬಿಕೊಂಡು ನೀನೇನು ಉರಿತಾ ಇದೆಯಲ್ಲ, ಆ ದ್ವೇಷದಲ್ಲಿ, ಹಗೆತನದಲ್ಲಿ ಆ ಉರಿ, ಆ ಬೆಂಕಿ ನಿನ್ನನ್ನು ಪ್ರತಿದಿನ ಸುಡ್ತಾ ಇರ್ತದೆ. ಅದು ಅಂತ ಹೇಳಿದ. ಆ ಒಂದು ದ್ವೇಷದ ಬೆಂಕಿ ನಿನ್ನಲ್ಲಿ ಆರಬೇಕಾದ್ರೆ ನಿನ್ನನ್ನು ಕೆಡಿಸಿರ್ತಕ್ಕಂಥ ಆ ವ್ಯಕ್ತಿಯನ್ನು ಕ್ಷಮಿಸಬೇಕಮ್ಮ
ಎಂಬುದಾಗಿ ಹೇಳ್ತಾರೆ. ಆಗ ಈ ಒಂದು ತನ್ನ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥ ದುಷ್ಟನನ್ನು ಕ್ಷಮಿಸುವ ನೀತಿ ಯೇಸು ಕ್ರಿಸ್ತನ ಬೈಬಲಿಂದ ಆ ವಚನಗಳಿಂದ ತೆಗೆದು ಅವಳಿಗೆ ತಿಳಿಸಿರುವಾಗ ಅವಳು, ಹೌದಲ್ಲ, ನಾನು ಕ್ಷಮಿಸಿದರೆ ನನ್ನ ಮನಸ್ಸಿಗೆ ಸಮಾಧಾನ ಬರ್ತದೆ, ನನ್ನ ಮನಸ್ಸಿಗೆ ಹಗೆತನ ಎಂಬ ಬೆಂಕಿ, ದ್ವೇಷ ಎಂಬ ಬೆಂಕಿ, ಸೇಡೆಂಬ ಆ ಜ್ವಾಲೆ ನನ್ನನ್ನು ನಾನು ಉರುಕೊಳ್ತಾ ಇದ್ದೇನೆ, ನಾನೇ ನಾಶವಾಗ್ತಾ ಇದ್ದೇನಲ್ಲ, ಹೌದು, ಕ್ಷಮಿಸೋದ್ರಿಂದ ನನ್ನ ಮನಸ್ಸಿಗೆ ಸಮಾಧಾನ ಬರ್ತದೆ ಎಂಬುದಾಗಿ ಸೇವಕನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿಕೊಂಡು ಅವಳು, ಆಯಿತು ಸರಿ, ನಾನು ನನ್ನ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥ ನನ್ನ ತಂದೆಯನ್ನು ನಾನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳಿದ. ಹಾಗಾದರೆ ಇವತ್ತಿಂದ ನಿನ್ನ ಜೀವನದಲ್ಲಿ ಒಂದು ನೂತನ ಕ್ರಾಂತಿಯು, ರೆವಲ್ಯೂಷನ್ ಆರಂಭವಾಗ್ತಾ ಇದೆ ಎಂಬುದಾಗಿ ಹೇಳಿದ. ಆಗ ಆ ಒಂದು ಬೈಬಲ್ ಪ್ರಚಾರಕನು, ಯೇಸುವಿನ ಪ್ರಚಾರಕನು, ಆ ಜಾಯ್ಸ್ ಮೀರ್ ಅನ್ನತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಆ ಸ್ತ್ರೀಗೆ, ಆ ಒಂದು ಚಿಕ್ಕ ಬಾಲಕಿಗೆ ಹೇಳಿದ್ದೇನೆಂದರೆ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡು. ಪರಲೋಕದಲ್ಲಿರುವಂಥ ಯೇಸಯ್ಯ, ನನ್ನ ತಂದೆ, ನನ್ನ ವಿರೋಧಿಯಾಗಿರ್ತಕ್ಕಂಥ, ನನ್ನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ನನ್ನ ತಂದೆಯನ್ನು ನಾನು ಕ್ಷಮಿಸ್ತಾ ಇದ್ದೇನೆ ಎಂದು ಹೇಳು ಎಂಬುದಾಗಿ ಆ ಪ್ರಚಾರಕನು, ಆ ಬೋಧಕನು ಅವಳಿಗೆ ತಿಳಿಸಿ ಹೇಳಿದನು. ಆಗ ಅವಳು, ಹಾಗೆ ಪರಲೋಕದಲ್ಲಿರುವಂಥ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿರುವ ನನ್ನ ತಂದೆಯನ್ನು ಕ್ಷಮಿಸುತ್ತಾ ಇದ್ದೇನೆ. ನಾನು ಮಾಡುವ ಆತ್ಮಹತ್ಯೆ ಪಾಪಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಎಂಬುದಾಗಿ ಈ ರೀತಿಯಲ್ಲಿ ಅವಳ ಬಾಯಿಂದ ಈ ಪ್ರಾರ್ಥನೆಯನ್ನು ಆ ಯೇಸು ಕ್ರಿಸ್ತನ ಬೋಧಕನು ಅವಳಿಗೆ ಹೇಳುವಂತೆ, ಅರಿಕೆ ಮಾಡುವಂತೆ ತಿಳಿಸಿದನು. ಅದನ್ನು ಹೇಳಿ ಪ್ರಾರ್ಥನೆ ಅವಳು ಯಾವಾಗ ತನ್ನ ಬಾಯಿಂದ ಹೇಳಿದ್ಲೋ, ನನ್ನ ಮೇಲೆ ಅತ್ಯಾಚಾರ ಮಾಡಿರುವ ನನ್ನ ತಂದೆಯನ್ನು ನಾನು ಕ್ಷಮಿಸುತ್ತೇನೆ ಎಂಬುದಾಗಿ ಯಾವಾಗ ಅವಳು ಮನಸಾರೆ ಕ್ಷಮಿಸಿದಳೋ, ಅವಳ ಮನಸ್ಸು ಸಮಾಧಾನದಿಂದ, ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಬೆಂಕಿ ಉರಿಯುವ, ಅಲ್ಲಿರ್ತಕ್ಕಂಥ ಎಲ್ಲ ಆ ಶಾಂತಿ ಕೊಡ್ತಕ್ಕಂಥ, ಅಲ್ಲಿ ಅವಳ ಮನಸ್ಸಿನಲ್ಲಿ ಕಾಡ್ತಿರ್ತಕ್ಕಂಥ ಸೇಡು, ಆ ಬಾಧೆ, ಆ ನೋವು ಎಲ್ಲವೂ ಆವಾಗಲೇ ಆರಿ ಹೋಯಿತು. ಮುರಿದು ಹೋದ ಹೃದಯಗಳನ್ನು ಸ್ವಸ್ಥತೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದಾನೆ. ಆಗ ಯೇಸು ಕ್ರಿಸ್ತನ ಈ ಉಪದೇಶವು ಅವಳು ಯಾವಾಗ ಕ್ಷಮಿಸಿದಳು, ಕೂಡಲೇ ಅವಳ ಮನಸ್ಸು ಸಮಾಧಾನ, ಶಾಂತಿ, ವಿಶ್ರಾಂತಿ, ತದನಂತರ ಅವಳ ಮನಸ್ಸಿನಲ್ಲಿ ಈ ಒಂದು ಸಂತೋಷ ಆರಂಭವಾಯಿತು. ಭೂಲೋಕಕ್ಕೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಯೇಸು ಕ್ರಿಸ್ತನ ಜನನದಿಂದ, ಆತನ ಉಪದೇಶದಿಂದ ಜಗತ್ತಿಗೆ ಉಂಟಾಗಿದೆ ಅನ್ನತಕ್ಕಂಥ ಸತ್ಯ ನಾವು ಗ್ರಹಿಸಬೇಕು. ಅದನ್ನು ತಿಳಿದುಕೊಳ್ಳೋದಾದರೆ ನಿಮಗೂ ನಮಗೂ ಅಷ್ಟೇ ಸಂತೋಷ ಉಂಟಾಗ್ತದೆ. ಆವಾಗ 14 ವರ್ಷದ ಆ ಒಂದು ಯುವತಿ, ಆ ಒಂದು ಬಾಲಕಿ, ಅಪ್ರಾಪ್ತ ಬಾಲಕಿ ಯಾವಾಗ ತನ್ನ ತಂದೆಯನ್ನು ಕ್ಷಮಿಸಿದ ಕೂಡಲೇ ಅವಳಲ್ಲಿ ಸಮಾಧಾನ ಅವಳ ಮನಸ್ಸಿಗೆ ನೆಲೆಸಿ ಬಂದಿರುವಾಗ, ವಿಶ್ರಾಂತಿ, ಶಾಂತಿ ಅವಳ ಮನಸ್ಸನ್ನು ಆವರಿಸಿಕೊಂಡಾಗ, ಅವಳ ಒಳಗಿರ್ತಕ್ಕಂಥ ಎಲ್ಲ ಬೆಂಕಿ, ದ್ವೇಷ, ಅಸೂಯೆ, ಕಹಿ, ಮನಮುರಿಯುವಿಕೆ ಎಲ್ಲದಕ್ಕೆ ಅವಳು ಸ್ವಸ್ಥವಾದಳು, ಗುಣವಾದಳು, ಮಾನಸಿಕವಾಗಿ ಅವಳು ಗುಣಮುಖಳಾದಳು. ಅವಳಲ್ಲಿ ಆಶಾಕಿರಣಗಳು ಉದಯಿಸುವಂಥ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅವಳಿಗೆ ಆತನು ಹೇಳಿದ ಕೂಡಲೇ ಯಾವಾಗ ಅವಳು ಈ ಬೈಬಲನ್ನು ತೆಗೆದುಕೊಂಡು ಅವಳನ್ನು ಓದಲಿಕ್ಕೆ ಪ್ರೇರೇಪಿಸಿದರೋ, ಆ ಬೈಬಲನ್ನು ಓದ್ತಾ ಅವಳ ಜೀವನವೇ ಮಾರ್ಪಾಟವಾಗಿ ಇವತ್ತಿಗೆ 79 ವಯಸ್ಸಕ್ಕಿಂತ ಹೆಚ್ಚಿನ ವಯಸ್ಸಾಗಿದೆ ಅವಳಿಗೆ. ಬಹಳ ದೊಡ್ಡ ಪ್ರಖ್ಯಾತವುಳ್ಳ ಅನೇಕ ಮನಮುರಿದವರಿಗೆ ಸುವಾರ್ತೆ ಹೇಳತಕ್ಕಂಥ ಒಂದು ದೊಡ್ಡ ಕ್ರೈಸ್ತ ಪ್ರಚಾರಕಳಾಗಿ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಅವಳ ಸೇವೆಯನ್ನು ಇವತ್ತಿಗೂ ಭಾರತ ದೇಶದ ಅನೇಕ ಕ್ರೈಸ್ತರಲ್ಲದವರು, ಅನ್ಯರು ಇವತ್ತಿಗೂ ಅವಳ ವಾಕ್ಯವನ್ನು ಕೇಳಿ ಅನೇಕ ಜನರು ಯೇಸು ಕ್ರಿಸ್ತನನ್ನು ನಂಬುತ್ತಾ ಇದ್ದಾರೆ. ಟಿವಿ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಿ ನಂಬ್ತಾ ಇದ್ದಾರೆ. ಯಾಕಂದರೆ ಅವಳ ಜೀವನದಲ್ಲಿ
ವಾಸ್ತವಿಕವಾಗಿ ಮನಮುರಿದವಳಾಗಿ, ಅತ್ಯಾಚಾರಕ್ಕೆ ಒಳಗಾಗಿ, ಶೋಷಿತಳಾಗಿ, ಬಲಹೀನಳಾಗಿ ಬಾಧಿಸಲ್ಪಟ್ಟಿರತಕ್ಕಂಥ ಅನುಭವದಲ್ಲಿ ಹೇಗೆ ಅವಳು ಚೈತರಿಸಿಕೊಂಡಳು ಅನ್ನತಕ್ಕಂಥ ಸತ್ಯವು ಈ ಬೈಬಲ್ನ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶವು ಅವಳ ಜೀವನದಲ್ಲಿ ಸ್ವಸ್ಥತೆಯು, ಚೈತನ್ಯವು, ಸಾಮರ್ಥ್ಯವು, ಮನಃಶಾಂತಿಯು, ಆನಂದವು, ಹರ್ಷವು, ಆತ್ಮವಿಶ್ವಾಸವು, ಆಶಾಕಿರಣವನ್ನು ಉದಿಸಿ ಸಾಧನೆ ಮಾಡತಕ್ಕಂಥ ಶಕ್ತಿ ಅವಳಿಗೆ ಪ್ರಾಪ್ತವಾಯಿತು. ಅದು ಯೇಸು ಕ್ರಿಸ್ತನ ನುಡಿಗಳು, ಉಪದೇಶಗಳಿಂದಲೇ ಅದು ಸಾಧ್ಯ ಎಂಬುದಾಗಿ ನಾವು ನೋಡಿದ್ದೇವೆ ಮತ್ತು ಎಲ್ಲರೂ ಅದನ್ನು ಕೇಳಿಸಿಕೊಂಡಿದ್ದಾರೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆತನ ನುಡಿಗಳು ಎಷ್ಟು ಆಶ್ಚರ್ಯ ಚಕಿತಪಡಿಸಿದರೆ ಎಲ್ಲ ಜನರು ಅದರಿಂದ ಆಶ್ಚರ್ಯಚಕಿತರಾದರು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಆತನ ನುಡಿಗಳು ಲೂಕಾ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನ ದಯಾವುಳ್ಳ ಕರುಣೆಯುಳ್ಳ ನುಡಿಗಳು, ಉಪದೇಶ. ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್, ಯೇಸು ಕ್ರಿಸ್ತನ ವಾರ್ತೆ, ಸುವಾರ್ತೆ, ಬೋಧನೆ, ನೀತಿ ಉಪದೇಶಗಳು ಜನರನ್ನು ಆತನನ್ನು ಹಿಂಬಾಲಿಸುವಂತೆ, ಆತನಿಗೆ ಶರಣಾಗತರಾಗಿ ಸರೆಂಡರ್ ಆಗಿ ಬರುವಂತೆ ಮಾಡಿದೆ. ಆಗಿನ ಕಾಲದಲ್ಲಿ ಕೂಡ ಈಗಿನ ಕಾಲದಲ್ಲಿ ಕೂಡ ಅದೇ ನಡೀತಾ ಇದೆ. ಅದನ್ನು ಅನೇಕ ಜನರು ಅದಕ್ಕೆ ಸರೆಂಡರ್ ಆಗ್ತಾರೆ. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡೋಣ, ಯೇಸು ಕ್ರಿಸ್ತನು ಮಾತಾಡಿರ್ತಕ್ಕಂಥ ಮಾತುಗಳು, ಆ ನುಡಿಗಳು. ನಾನೀಗ ಕೆಲವು ಮಾತುಗಳಿಗೆ ಹೇಳಿರುವಾಗ ನಿಮಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಉಂಟಾಗಿದೆ. ಓದ್ತೀರಾ ಮಾತನ್ನು? ಲೂಕಾ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಎಲ್ಲರೂ ಯೇಸು ಕ್ರಿಸ್ತನು ಉಪದೇಶಿಸಿರುವ ಆ ಉಪದೇಶಕ್ಕೆ ಸಾಕ್ಷಿ ಕೊಟ್ಟು ಯೇಸುವಿನ ಬಾಯಿಂದ ಬಂದಿರತಕ್ಕಂಥ ಆ ದಯಾ ಕರುಣೆ ಉಳ್ಳ ವಾಕ್ಯಕ್ಕಾಗಿ ಆಶ್ಚರ್ಯಚಕಿತರಾಗಿ ಆಶ್ಚರ್ಯಪಟ್ಟರು. ಈತನು ಒಂದು ಸಾಧಾರಣವಾದ ಯೋಸೇಫನ ಮಗನಲ್ಲವಾ ಯೇಸು? ಈತನು ಯಾಕೋಬು, ಯೂದ ಹಾಗೂ ಇವರ ಅಣ್ಣನಲ್ಲ, ಸಹೋದರನಲ್ಲ. ಹೌದಲ್ಲ, ಈತನು ಸಾಧಾರಣವಾದ ಮನುಷ್ಯನಲ್ಲ. ಈತನ ಮುಂದೆ ಹೋದ್ರಿ, ಈತನು ಅಂದನು. ಹಾ, ಅಷ್ಟೇ ಸಾಕು, ಥ್ಯಾಂಕ್ ಯು. ಹೀಗೆ ಯೇಸುವಿನ ನುಡಿ, ಆತನ ಉಪದೇಶ, ಆತನ ಮಹತ್ವ ಕಾರ್ಯಗಳು, ಸ್ವಸ್ಥತೆಗಳು, ರೋಗಗಳನ್ನು ಗುಣಪಡಿಸತಕ್ಕಂಥ ಶಕ್ತಿ, ಸಾಮರ್ಥ್ಯವು ಅನೇಕ ಜನರನ್ನು ಆತನಲ್ಲಿ ಆಕರ್ಷಿಸಿತ್ತು. ದೇವರ ಮಕ್ಕಳೇ, ಹಣ, ಐಶ್ವರ್ಯ, ಅಂತಸ್ತು ಯಾರಾದರೆ ಆಮಾಸೆ ಹೊಡೆದ್ರು ಕೂಡ ತಿಂದು ಹೋಗ್ಬಿಡ್ತಾರೆ. ನೀವು ಬೇಕಾದ್ರೆ ಆಮಾಸೆ ಒಡ್ಡಿ ನೋಡ್ರಿ, ನೀವು ಒಡ್ಡಿ ನೋಡ್ರಿ, ಕೊಟ್ಟು ನೋಡ್ರಿ. ಅವ್ರ ಹತ್ರ ಬಂದು ನಿಮ್ಗಡೆ ಬಂದು ತಿಂದು ಹೋಗ್ಬಿಡ್ತಾರೆ ಹೊರತು ಅವ್ರು ನೀ ಹೇಳಿದ ಮಾತಿಗೆ ಶರಣರಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಿನ್ನ ಹೃದಯದಲ್ಲಿ ನಿನ್ನನ್ನು ಮನಮುರಿದವರು, ನಿನ್ನನ್ನು ಅತ್ಯಾಚಾರ ಮಾಡಿದವರು, ಅಥವಾ ನಿನಗೆ ಅನ್ಯಾಯ ಮಾಡಿದವರು, ನಿನಗೆ ಮೋಸ ಮಾಡಿದವರು, ನಿನಗೆ ಆಸ್ತಿಯಲ್ಲಿ ಪಾಸ್ತಿಗಳಲ್ಲಿ ನಿನ್ನ ಮನಸ್ಸು ಮುರಿದು ನೀನು ಚೂರು ಚೂರು ಆಗಿ, ಹುಚ್ಚನಾಗಿ, ಕುಡಿಕನಾಗಿ, ಮದ್ಯಪಾನಕ್ಕೆ ಬಾಧಿತನಾಗಿ ನಾಶವಾಗ್ತಾ ಇದೆಯಾ? ನಿನಗೊಂದು ಒಳ್ಳೆಯ ವಾರ್ತೆ. ಇವತ್ತೇ ಈಗಲೇ ಯೇಸು ಕ್ರಿಸ್ತನ ವಚನಗಳನ್ನು ನೀನು ಬೈಬಲ್ ಮೂಲಕವಾಗಿ ಓದಿ ತಿಳಿದುಕೊಂಡು ಅರ್ಥಕೊಂಡು ನಿನ್ನ ಹೃದಯವನ್ನು, ನೀನು ಎಷ್ಟು ಜನರು ನಿನ್ನ ಮನಸ್ಸನ್ನು ನೋಯಿಸಿದ್ದಾರೆ, ಎಷ್ಟು ಜನ ನಿನಗೆ ದೌರ್ಜನ್ಯ ಮಾಡಿದ್ದಾರೆ, ಎಷ್ಟು ಜನ ನಿನ್ನನ್ನು ಅನ್ಯಾಯವಾಗಿ ಅಕ್ರಮವಾಗಿ ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ, ಅವರಿಂದ ನೀನು ಬಾಧಿತನಾಗಿದೆಯಾ? ಅದರಿಂದ ನೀನು ಆಶಾಭಂಗಪಟ್ಟಿದೆಯಾ? ನಿನ್ನ ಮನಸ್ಸನ್ನು ಕೆಡಿಸ್ಕೊಂಡು ಯಾವ ಒಳ್ಳೆಯ ಕಾರ್ಯಗಳಿಗೆ ಪ್ರೇರೇಪಿಸಿದೆ, ಹಾಗೆ ನೀನು ಕೆಟ್ಟವನಾಗಿ, ಕೆಡುಕನಾಗಿ, ಕುಡುಕನಾಗಿ, ಮದ್ಯಪಾನಕ್ಕೆ ದಾಸನಾಗಿ ಮತ್ತು ಮಾದಕ ಪದಾರ್ಥವನ್ನು ಸೇವನೆ ಮಾಡ್ತಾ ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ತಾ ಇದೆಯಾ? ಹಾಗಾದರೆ ಯೇಸು ಕ್ರಿಸ್ತನ ನೀತಿ ಉಪದೇಶವನ್ನು, ದಯಾವುಳ್ಳ ಉಪದೇಶವನ್ನು ಕೇಳಿ ಎಷ್ಟು ಜನ ನಿನ್ನನ್ನು ಕೇಡು ಮಾಡಿದ್ರಲ್ಲ, ಅವರನ್ನು ಕ್ಷಮಿಸು. ಅವರ ಮಾಡಿರುವ ಕೇಡಿನ ನಿಮಿತ್ತ ನೀನು ಬಾಧಿಸಲ್ಪಟ್ಟು ನಿನ್ನ ಒಳಗಿರತಕ್ಕಂಥ ದ್ವೇಷ, ಅಸೂಯೆ, ಕಹಿ, ಕುಡಿತನ ಚಟಕ್ಕೆ ನಡೆಸಿ ನಿನ್ನ ಜೀವನವನ್ನು ಹಾಳು ಮಾಡ್ತಾ ಇದೆ ಹೊರತು ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಆದರೆ ಇವತ್ತು ನಿನ್ನನ್ನು ಯಾರ್ಯಾರು ಕೇಡು ಮಾಡಿದ್ದಾರೆ ಅವರೆಲ್ಲರನ್ನು ಕ್ಷಮಿಸೋದ್ರಿಂದ ನಿನ್ನ ಮೈಂಡ್ ಖಾಲಿ ಆಗ್ತದೆ. ನಾನು ಮೈಂಡ್ ಖಾಲಿ ಮಾಡು ಅಂತೇಳಿ ಜನ ನಮಗೆ ಕೆಲವು
ಬೋಧನೆಗಳು ಕೊಟ್ಟು ಕುಂತು ಉಸಿರು ತಗೋ ಉಸಿರು ಬಿಡು ಮೈಂಡ್ ಖಾಲಿ ಮಾಡಿದ್ರೆ ಎಲ್ಲಿ ಮೈಂಡ್ ಖಾಲಿ ಆಗ್ತದೆ? ಖಾಲಿ ಆಗೋದಿಲ್ಲ. ನೀನು ನಿನ್ನ ಶತ್ರುಗಳನ್ನು, ನಿನ್ನನ್ನು ಬಾಧಿಸಿದವ್ರನ್ನು, ನಿನ್ನನ್ನು ಕೇಡು ಮಾಡಿದವರು, ನಿನ್ನನ್ನು ನೊಂದಿಸಿದವ್ರನ್ನು, ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸಿದವ್ರನ್ನು ನೀನು ಕ್ಷಮಿಸಿದರೆ ನಿನ್ನ ಮನಸ್ಸಿಗೆ ಅದ್ಭುತವಾದಂಥ, ಅಗಮ್ಯವಾದಂಥ, ಹೇಳಲು ವರ್ಣಿಸಲು ಅಸಖ್ಯವಾದಂಥ ಸಮಾಧಾನ, ಶಾಂತಿ ನಿನ್ನ ಮನಸ್ಸೊಳಗೆ ತುಂಬಿಕೊಳ್ಳುತ್ತದೆ. ಆಗಲೇ ನೀನು ಇನ್ನು ಮುಂದೆ ನಿನ್ನನ್ನು ಬಾಧಿಸಿರತಕ್ಕಂಥ ಬಾಧೆಯ ನಿಮಿತ್ತ ಕುಡಿಕನಾಗಿ, ಪಟಿಂಗನಾಗಿ, ಮಾದಕ ಪದಾರ್ಥಗಳನ್ನು ಸೇವಿಸ್ತಾ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಅವರನ್ನು ಕ್ಷಮಿಸಿ ಯೇಸು ಕ್ರಿಸ್ತನ ನೀತಿ ಪಾಠಗಳನ್ನು ಕೇಳಿಕೊಳ್ತಾ, ಓದುತ್ತಾ, ನನ್ನ ಪ್ರತಿದಿನ ಈ ವಾಕ್ಯಗಳು ಬರ್ತಾ ಇರ್ತದೆ, ಕೇಳುತ್ತಾ ನಿನ್ನ ಜೀವನದಲ್ಲಿ ಒಂದು ನೂತನವಾದಂಥ ಬದಲಾವಣೆ ಉಂಟಾಗ್ತದೆ. ನೀನು ನಿನ್ನ ಮುಂದೆ ನಿನ್ನನ್ನು ಕೆಡಿಸಿ, ನಿನ್ನನ್ನು ಹಾಳು ಮಾಡಿ, ನಿನ್ನನ್ನು ಬೀಳುವಂತೆ ಮಾಡಿದ್ದವರ ಮುಂದೆ ಎದ್ದು ನಡೆದು ಸಾಧನೆ ಮಾಡಿ ಅನೇಕ ಜನರಿಗೆ ಯೇಸು ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೆ ಕೊಡ್ತಾನೆ ಅನ್ನತಕ್ಕಂಥ ಸತ್ಯವು ಜನರಿಗೆ ಖಂಡಿತವಾಗಿ ತಿಳಿಯುತ್ತದೆ. ಆದ ಕಾರಣ ಕ್ಷಮಿಸ್ರಿ. ಕ್ಷಮಿಸುವುದರಿಂದ ಸುಖ. ನಿನ್ನನ್ನು ಶಪಿಸುವವರನ್ನು ನಿನ್ನ ಬಾಯಿಂದ ಆಶೀರ್ವದಿಸು. ನಿನ್ನನ್ನು ದ್ವೇಷಿಸುವವರಿಗಾಗಿ ಮೇಲು ಮಾಡು, ಅವ್ರಿಗೆ ಒಳ್ಳೆಯದನ್ನು ಮಾಡು. ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸುವವರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡು. ಹೀಗೆ ಮಾಡೋದರಿಂದ ನಿನ್ನ ಮನಸ್ಸಿಗೆ ಶಾಂತಿ, ಸಮಾಧಾನ, ವಿಶ್ರಾಂತಿ, ಆತ್ಮವಿಶ್ವಾಸ, ಸಾಧನ ಶಕ್ತಿ ತುಂಬಿ ಅನೇಕ ಸಾಧನೆ ಮಾಡತಕ್ಕಂಥ ಸಾಧಕನಾಗಿ ದೇವರು ನಿನ್ನನ್ನು ಈ ವಚನದಿಂದ ಮಾಡಲಿಕ್ಕಿದೆ ಎಂಬುದಾಗಿ ನಾನು ಸಂಪೂರ್ಣವಾಗಿ ನಿನಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ನಮ್ಮ ಸಹೋದರಿ ಸಹೋದರೇ, ಮಾನಸಿಕವಾದಂಥ ರೋಗಗಳಿಗೆ, ಮಾನಸಿಕವಾಗಿ ಅಸ್ವಸ್ಥರಾಗಿ ಮನಮುರಿದವರಿಗೆ ಕರ್ತನಾದ ಯೇಸು ಕ್ರಿಸ್ತನ ವಾರ್ತೆಯು ಇವತ್ತು ನಿಮ್ಮನ್ನು ಗುಣಪಡಿಸಿದೆ ಎಂಬುದಾಗಿ ನಾನು ನಿರೀಕ್ಷಿಸ್ತೇನೆ. ಕಣ್ಣನ ವಚನ ಪ್ರಾರ್ಥಿಸೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಎಷ್ಟೋ ಆಸಕ್ತಿಯಿಂದ ಕರ್ತನೆ ಇವತ್ತು ನಿನ್ನ ವಾಕ್ಯವನ್ನು ಕೇಳಿರ್ತಾರೆ ರಾಜ. ಯಾರ್ಯಾರು ಇವತ್ತು ತನ್ನನ್ನು ತನಗೆ ಅನ್ಯಾಯ ಮಾಡಿರ್ತಕ್ಕಂಥವ್ರು, ತನಗೆ ದೌರ್ಜನ್ಯ ಮಾಡಿರ್ತಕ್ಕಂಥ, ತನಗೆ ಮೇಲೆ ಸುಳ್ಳು ಆರೋಪ ಹೊರಿಸಿ ತನಗೆ ಕೇಡು ಮಾಡಿರ್ತಕ್ಕಂಥವ್ರು, ಅನ್ಯಾಯ ಮಾಡಿರ್ತಕ್ಕಂಥ, ಮೋಸ ಮಾಡಿರ್ತಕ್ಕಂಥವ್ರು ಕಣ್ಣು ಕ್ಷಮಿಸುವಂತೆ ಕರ್ತನೆ ಇವತ್ತು ನನ್ನ ಸ್ವಾರ್ಥೆಯನ್ನು ಕೇಳಿರುವ ಎಲ್ಲರ ಹೃದಯದಲ್ಲಿ ಈ ಒಂದು ಕ್ಷಮಿಸುವ ಸಾಮರ್ಥ್ಯವು ಅವರ ಹೃದಯದಲ್ಲಿ ತುಂಬಿ ಅವರ ಜೀವನ ಶಾಂತಿ, ಸಮಾಧಾನ, ಮಹಾ ಸಂತೋಷ, ಸಮೃದ್ಧಿ, ಅಭಿವೃದ್ಧಿ, ವಿಶ್ರಾಂತಿ, ಆತ್ಮವಿಶ್ವಾಸ, ಸಾಧನೆ ಮಾಡತಕ್ಕಂಥ ಸ್ಫೂರ್ತಿ ಅವರೆಲ್ಲರಿಗೆ ಅನುಗ್ರಹಿಸಿ ಜೀವಮಾನ ಕಾಲವಲ್ಲ ಯಾವುದೋ ಒಂದು ಸಾಧನೆ ಮಾಡಿ ಜನರಿಗೆ ಬೆಳಕಾಗಿರುವಂತೆ ಎಲ್ಲರಿಗೆ ಅಂತಹ ಒಂದು ಸಾಮರ್ಥ್ಯವನ್ನು ಪ್ರಸಾದಿಸು ಎಂಬುದಾಗಿ ಯೇಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು.